ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಅಖಂಡ 2. ಈ ಫಿಲ್ಮ್ನಾಗ ಹೀರೋ ಆಗಿರೋದು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬಾಲಯ್ಯ ಅವರು. ಈ ಫಿಲ್ಮ್ ತೆಗಿಯಕಾರ ಅಣ್ಣಗ 65 ವರ್ಷ ವಯಸ್ಸಾಗಿತ್ತು, ಆದ್ರೆ ಹೀರೋಯಿನ್ಗೆ ಬರೀ 30 ವರ್ಷ ಆಗಿತ್ತು. ಸೊ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ಅಣ್ಣಗ 35 ವರ್ಷ ಆಗಿದ್ದಾಗ ಈ ಹೀರೋಯಿನ್ ಹುಟ್ಟೇ ಇರ್ಲಿಲ್ಲ. ಮನ್ನಿನೂ ಅಣ್ಣ ದಬಡಿ ದಿಬಡಿ ಸಾಂಗ್ ನಾಗ ಡ್ಯಾನ್ಸ್ ಮಾಡಿದ್ದ. ನೆಕ್ಸ್ಟ್ ಇಂತ ಡ್ಯಾನ್ಸ್ ಮಾಡಿದ್ಮ್ಯಾಗ ಅಣ್ಣ ಈ ಫಿಲ್ಮ್ ತೆಗ್ದದ್ದು. ಫಿಲ್ಮ್ ಸ್ಟಾರ್ಟ್ ಹಾಕದಂಗ ಡೈರೆಕ್ಟ್ರು ಆಕ್ಷನ್ ಹೇಳ್ತಾನ. ಸ್ಟಾರ್ಟ್ ಕ್ಯಾಮರಾ. ಸೊ ಏನಾರು ಅಖಂಡನ ಹಿಡಿಬೇಕಂತ ಮೀಟಿಂಗ್ ಮಾಡ್ತಿರ್ತಾರ. ಅವನನ್ನ ಯಾವ ತರ ಹಿಡಿಬೇಕಂತ ಪ್ಲಾನ್ ಹಾಕದ್ ಬಿಟ್ಟು ಈ ಅಂಕಲ್ ಅವನಿಗೆ ಬಿಲ್ಡಪ್ ಕೊಡಕತ್ ಬಿಡ್ತಾರ. ಅವನೊಬ್ಬ ಪ್ರಕೃತಿ ಬಯಸುವಂತ ಪ್ರಳಯ. ಅಣ್ಣ ನಿನಗ್ ಸಂಬಳ ಕೊಡಕತ್ತಿರೋದು ಗೌರ್ಮೆಂಟ್ನವರು, ಅಖಂಡ ಅಲ್ಲ. ಆ ದೇವರೇ ತನ್ನ ಅಗತ್ಯಕ್ಕೋಸ್ಕರ ತಯಾರು ಮಾಡ್ಕೊಂಡಿರೋ ಆಯುಧ. ಸೊ ನೀವೇನಾದ್ರೂ ಅವನು ಹಿಡಿಯಕ್ ಹೋದ್ರ ಅವನು ನಿಮ್ದನ್ನ ಇಚ್ಚಿಕ್ತಾನ ಅಂತ ಅಂಕಲ್ ಹೇಳ್ತಾನ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಇನ್ನೇನು ಹೀರೋನ್ ಎಂಟ್ರಿ ಆಕತಿ. ಯಾರಿ ಮಾಲು ಸೂಜಿ ಮಾಲೆ ಕಂಡ ಮಾಲು. ಸೊ ಅಣ್ಣ ಬಾಳ ಪವರ್ನ ಪಡಿಬೇಕಂತ ತಪಸ್ ಮಾಡ್ತಾ ಫ್ರಿಜ್ ನಾಗ ಇಟ್ರ ಅಂತ ಐಸ್ ಕ್ರೀಮ್ ಫ್ರೀಸ್ ಆದಂಗ ಫ್ರೀಸ್ ಆಗ್ಬಿಡ್ತಾನ. ನೆಕ್ಸ್ಟ್ ವಿಲನಿನ್ ಎಂಟ್ರಿ ಆಕತಿ. ಅಣ್ಣ ಚೈನೀಸ್ ಮಿಲಿಟರಿಯನ್ ಆಗಿರೋದ್ರಿಂದ ನಾರ್ಮಲ್ ಜನರನ್ನ ಸಾಯ್ಸಕತ್ ಬಿಡ್ತಾನ. ಈ ಫಿಲ್ಮಿನ್ ಡೈರೆಕ್ಟರ್ ಯಾರ ಹೇಳ್ರಿ ಲೇಪ ಮಿಲಿಟರಿಯರು ಈ ತರ ನಾರ್ಮಲ್ ಜನರನ್ನ ಸಾಯ್ಸಂಗಿಲ್ಲ ಅಂತ. ಬೈ ದ ವೇ ಇವನ್ ಮಗುಗ ನಮ್ ಇಂಡಿಯನ್ ಸೋಲ್ಜರ್ ಬರೀ ಒಂದ ಪಂಚ್ ಗುದ್ದಿ ಸಾಯಿಸ್ಬಿಟ್ಟಿರ್ತಾನ. ನೆಕ್ಸ್ಟ್ ಅಣ್ಣ ಇಡೀ ಇಂಡಿಯಾನ ಡಿಸ್ಟ್ರಾಯ್ ಮಾಡಕ ಪ್ಲಾನ್ ಕೊಡ್ರಿ ಅಂತ ಸೀನಿಯರ್ ಹತ್ರ ಹೋಗಾನ. ಇಂಡಿಯಾದಾಗ ಎಲ್ರಿಗೂ ದೈವ ಭಕ್ತಿ ಜಾಸ್ತಿ ಐತಿ, ಅದನ್ನ ಯೂಸ್ ಮಾಡ್ಕೊಂಡು ಇಂಡಿಯಾನ ಹಾಳ್ ಮಾಡಂತ ಈ ಸೀನಿಯರ್ ಐಡಿಯಾ ಕೊಡ್ತಾನ. ಹಾರಿಬಲ್ ಪೀಪಲ್. ಈ ಕಡೆ ಸೈಡ್ DC MLA ಆಫೀಸಿಗೆ ಬಂದು ಒಂದ್ ಹಳ್ಳ್ಯಾಗ ರೌಡಿಗಳು ಬಾಳ ಕಾಟ ಕೊಡಕತ್ತಾರ ಅಂತ ಹೇಳ್ತಾನ. ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೋಸ್ಕರ MLA ಫೋನ್ ಮಾಡ್ತಾಳ. Yes, 3 times unbeatable, unstoppable, the one and only. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಇನ್ನೇನು ಸೆಕೆಂಡ್ ಹೀರೋ ಎಂಟ್ರಿ ಆಕತಿ. ಮಾಮ್ಕೋ ಡುಮ್ಕೋ ಅಮಾಲ್ ಡುಮಾಲ್ ಡಿಂಟಾಕ ಡಿಂಟೆ. ಇನ್ನು ಅಣ್ಣನ್ ಫಿಲಿಮ್ಸ್ ನಾಗ ಫೈಟಿಂಗ್ ಸೀನ್ಸ್ ಯಾವ ತರ ಇರ್ತಾವಂತ ನಿಮಗೆ ಆಲ್ರೆಡಿ ಗೊತ್ತಲ್ಲ. ಒಂದ್ ಪಂಚ್ ಹೊಡಿತಿದ್ದಂಗ ಎಲ್ರು ಗಾಳ್ಯಾಗ ಹಾರಕತ್ ಬಿಡ್ತಾರ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಗ್ರಾವಿಟಿಗೆ ಗೂಟ ಹೆಂಗ್ ಇಕ್ಬೇಕಂತ ಅಣ್ಣನ್ ನೋಡಿ ಕಲ್ತ್ಕೊಳ್ರಿ ನೀವೆಲ್ರು. ದಾಸಪ್ಪನ್ ಗಂಟೆ ಫೈಟಿಂಗ್ ಮುಗಿಸಿ ಜನರನ್ನ ಕಾಪಾಡಿದ್ಮ್ಯಾಗ ಅಣ್ಣ ಕನ್ನಡದಾಗೂ ಡೈಲಾಗ್ ಹೊಡಿತಾನ. ಎಲ್ಲಾದರೂ ಎಂತ ಅಂದರೀರು ಎಂದೆಂದಿಗೆ ನೀ ಕನ್ನಡ ಬಾರಿಗೂ. ಸೊ ಜನರನ್ನ ಅಲ್ಲಿಂದ ಕರ್ಕೊಂಡ್ ಹೋಗಕರ ಎಲ್ಲಾ ಬ್ಲಾಸ್ಟ್ ಆಕತಿ. ಇವನು ಬಾಂಬ್ ನ ಯಾವ ಗ್ಯಾಪ್ ನಾಗ ಇಟ್ನೋ ದೇವರಿಗೆ ಗೊತ್ತು. ನೆಕ್ಸ್ಟ್ ಹೀರೋನ್ ಮನಿ ತೋರಿಸ್ತಾರ. ಈ ದೊಡ್ಡ ಬಜೆಟ್ ಫಿಲಿಮ್ಸ್ ಇಂದು ಇದಾ ಪ್ರಾಬ್ಲಮ್ ನೋಡ್ರಿ. ಒಂದ್ ಮನಿ ಮುಂದೆ ಎಷ್ಟೊಂದ್ ಜನ ರಂಗೋಲಿ ಹಾಕಕತ್ತಾರ. ಅದಕ್ ನೀವ್ ಯಾಕ್ರಿ ತಲೆ ಕೆಡ್ಸ್ಕೊತೀರಿ? ಅಣ್ಣ ಜನರನ್ನ ಸೇವ್ ಮಾಡಿರ ಅದಕ್ಕ ಡೈರೆಕ್ಟ್ ಆಗಿ PM ಬರ್ತಾನ ಕಂಗ್ರಾಚುಲೇಷನ್ ಹೇಳಕ. ಇಲ್ಲಿ ಹೀರೋಗ ಒಬ್ಬ ಮಗಳು ಅದಾಳ ಅಂತ ನಮಗೆ ಗೊತ್ತಾಕತಿ. ಮಕ್ಕಳು ಏನ್ ಮಾಡ್ತಿದ್ದಾರೆ? ಒಬ್ಳು ಮಗಳು ಸರ್, 17 years, DRDO ಸೈಂಟಿಸ್ಟ್. ಅಣ್ಣ 17 ವರ್ಷದ ಹುಡುಗಿ DRDOದಾಗ ಸೈಂಟಿಸ್ಟ್ ಆಗ ಚಾನ್ಸ ಇಲ್ಲ. ಯಾಕಂದ್ರೆ ಇಂಜಿನಿಯರಿಂಗ್ ನ ಮುಗಿಸಿರ್ಬೇಕು ಅಲ್ಲಿ ಸೇರ್ಕೆನಕಂದ್ರ. ಇನ್ನು ಈ ಅಕ್ಕ ಏನಂತ ಕೇಳ್ರಿ. Yes sir, she is a child prodigy. ಅವಳ IQ 226. ಯಪ್ಪ ಪುಣ್ಯಾತ್ಮರ, ಐನ್ಸ್ಟೀನ್ ಇನ್ IQ ನ 160 ರಿಂದ 190 ನಡುವೆ ಇತ್ತು. ಅವಳ IQ 226. ನೋ ಕಾಮೆಂಟ್ಸ್. ಬೈ ದ ವೇ IQ ದಾಗ ಐನ್ಸ್ಟೀನ್ ನ ಬೀಟ್ ಮಾಡಿರ ಅಂತ ಆ ಹುಡುಗಿ ಈಕೆ ನೋಡ್ರಿ. ಈಕಿ ಮಕನ ಎಲ್ಲ ನೋಡಿನಲ್ಲ ಅಂತ ನಿಮಗೆ ಅನ್ಸ್ಬೋದು. ಅಕ್ಕ ಬಜರಂಗಿ ಭಾಯಿಜಾನ್ ಫಿಲ್ಮ್ ನಾಗ ಮುನ್ನಿ ಆಗಿದ್ಲು. ಇನ್ ನಮಗ ಅರ್ಥ ಆಯ್ತು ಬಿಡೋಣ. ಸೊ ನೆಕ್ಸ್ಟ್ ಮುನ್ನಿ ಅವ್ರ ಅಪ್ಪನ ಹತ್ರ ಬರ್ತಾಳ. ಆದ್ರ ತನ್ನ ಜೊತೆಗೆ ಫ್ರೆಂಡ್ಸು ಮತ್ತೆ ಮೇಡಮ್ ನ ಕರ್ಕೊಂಡ್ ಬಂದಾಳ. ಹಾಯ್ ಬಾಲಾ, ಅರ್ಚನಾ ಗೋಸ್ವಾಮಿ. ಏನ್ ಟಫ್ ಅಕ್ಕ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಸೊ ರಾತ್ರಿ ಹೀರೋಯಿನ್ ಎಣ್ಣೆ ಹೊಡೆಯೋದನ್ನ ನಮ್ ಹೀರೋ ನೋಡ್ತಾನ. ಇನ್ನೇನು ಸಡನ್ ಆಗಿ ಒಂದ್ ಸಾಂಗ್ ಬರ್ತೈತಿ. ನನ್ನ ಸೊಂಟವು ನೀ ನನ್ನ ಕಂಠವು ನೀ ಹಂದಿ ಹಿಡಿಯಾಕ ಫೇಮಸನಿ. ಕನ್ನಡಕ್ಕ ಡಬ್ ಆಗಿರೋ ಸಾಂಗ್ಸ್ ಗಳು ಎಷ್ಟು ಚೆನ್ನಾಗಿರ್ತಾವಂತ ನೀವ ನೋಡ್ರಿ. ಜಾಜಿಕಾಯಿ ಜಾಜಿಕಾಯಿ ಬಪ್ಪರೇ ಜಾಜಿಕಾಯಿ. ಇದೇ ತಾನೇ ಬೇಕಾಗಿರೋದು. ಬಿಡು ಬಿಡು. ತಲೆಗಿಲೆ ತಿರುಗಿತಯ್ಯ ತಲೆಗಿಲೆ ತಿರುಗಿತಯ್ಯ. ಅಯ್ಯೋ ಈ ನರ್ಕ ನೋಡಕ ಆಗ್ತಿಲ್ಲ. ಈ ಸಾಂಗ್ ನಾಗ ನಮ್ಮಣ್ಣ ಚೇರ್ ಜೊತೆಗೆ ಆಟ ಆಡ್ತಾನ. ಆಮೇಲೆ ಶರ್ಟ್ಗಳನ್ನು ಚೇಂಜ್ ಮಾಡ್ತಾನ. ನನ್ ಕಂದ. ಸೊ ಸಾಂಗ್ ಮುಗಿದ್ಮ್ಯಾಗ ಹೀರೋಯಿನ್ ಅಪ್ಪ ಮಿಲಿಟರಿ ಆಗಿದ್ದ ಅಂತ ನಮಗೆ ಗೊತ್ತಾಗತ್ತಿ. ನಮ್ಮಮ್ಮ ಚಿಕ್ಕನ್ನಲ್ಲೇ ಹೋಗ್ಬಿಟ್ರು.
ನಮ್ಮಪ್ಪ ಆರ್ಮಿನಲ್ಲಿ ಮೇಜರ್. ಅವರು ಮೈನರ್ ಅಲ್ಲ, ಮೇಜರ್. ಸೊ ಅಕ್ಕ ಬಾಯಿ ಹೇಳಿ ಅಲ್ಲಿಂದ ಒಕ್ಕಳ. ಈ ಕಡೆ ಚೈನಾದ್ ವಿಲನ್ ಒಂದ್ ಮಿನಿಸ್ಟರ್ ಜೊತೆಗೆ ಸೇರಿ ಪ್ಲಾನ್ ಹಾಕಿರ್ತಾನ. ಮಹಾಕುಂಭ ಮೇಳದಾಗಿರಂತ ನೀರ್ನಾಗ ವೈರಸ್ ನ ಮಿಕ್ಸ್ ಮಾಡಿ ಬಂದ್ರ ಜನರನ್ನೆಲ್ರು ಇವ್ರು ಸಾಯಿಸ್ತಾರ. 100% ತಪ್ಪು ನಿಮ್ದೆ. ಜನರನ್ನ ಸಾಯಿಸಿದ ಮ್ಯಾಗ ಈ ವಿಲನ್ ಅಲ್ಲಿಗೆ ಬಂದು ಅತ್ತಂಗ ಸತ್ತಂಗ ಆಕ್ಟಿಂಗ್ ಮಾಡಿ ಡೈಲಾಗ್ಸ್ ಹೊಡಿತಾನ. ಹಾಗಾದ್ರೆ ದೇವ್ರು ಇದಾನೋ ಇಲ್ವೋ? ಇವನು ದೇವ್ರು ಇಲ್ಲ ಅಂತ ಭಾಷಣ ಮಾಡಿದ್ಕ ಆ ಮಾತನ್ನ ಇಡೀ ದೇಶದ ಜನರೆಲ್ಲ ನಂಬಿಡ್ತಾರಂತೆ. ಕೆಲವರು ಮನ್ಯಾಗ ಪೂಜೆ ಮಾಡ್ತಿದ್ರ ಹೆಂಡತಿಗೆ ಬೈತಾರ. ಪೂಜೆ ಗೀಜೆ ಏನೂ ಇಲ್ಲ, ಹೋಗೇ ಇಲ್ಲಿಂದ. ದೇವ್ರಿಲ್ಲ ಅಂತ ನಮ್ಮ ನಾಯಕರು ಹೇಳ್ತಿದಾರಲ್ವಾ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಇನ್ನು ಕೆಲವರು ದೇವಸ್ಥಾನನ ಬಾಗ್ಲಕೊಂಡು ಹೋಗ್ಬಿಡ್ತಾರಂತೆ. ಇಷ್ಟು ಈಸಿಯಾಗಿ ನಮ್ ಜನರು ದೇವ್ರ ಮ್ಯಾಗಿರೋ ಭಕ್ತಿನ ಬಿಡ್ತಾರ ಅಂತೀರಾ? ಇನ್ನು ಈ PM ಅಂತ ನಾನ್ ನೋಡ್ರಿ, ಜನರು ಸಾಯ್ತಿದ್ರ ಸತ್ತಿಗೂ ಅದ್ರ ಬಗ್ಗೆ ಗಮನ ಕೊಡಲ್ಲ. ಜನರಿಗೆ ಭಕ್ತಿ ಕಮ್ಮಿ ಆತಲ್ಲ ಅಂತ ಟೆನ್ಷನ್ ಹಾಕತ್ ಬಿಡ್ತಾನ. ಯಾವಾಗ ಕಣ್ಣೀರು ಓಸ್ಬೇಕು, ಯಾವಾಗ ರಾಜಕೀಯ ಮಾಡ್ಬೇಕು ಅನ್ನೋದು ಗೊತ್ತಿಲ್ದಿರೋ ರಾಸ್ಕಲ್ಸ್ ತಯಾರಾಗಿದೆ. ನಮ್ ಹೀರೋನ್ ಮಗಳಿಗೆ ಬಹಳ IQ ಇರೋದ್ರಿಂದ ಈ ವೈರಸ್ ಬರಕ್ಕಿಂತ ಮುಂಚೆನೆ ಇದಕ್ಕೆ ವ್ಯಾಕ್ಸಿನ್ ಕಂಡು ಬಿಟ್ಟಾಳ. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಬಟ್ ಈ ವ್ಯಾಕ್ಸಿನ್ ನ ಟೆಸ್ಟ್ ಮಾಡಕ ಯಾರು ಸಿಗಾಕತ್ತಿಲ್ಲ. ಈಗ ಹೀರೋಯಿನ್ ನನ್ ಮ್ಯಾಗ ಟೆಸ್ಟ್ ಮಾಡ್ರಿ ಅಂತ ಟೆಸ್ಟ್ ಮಾಡಿಸ್ಕೊಂತಾಳ. ಇನ್ನೇನು ವ್ಯಾಕ್ಸಿನ್ ಸಕ್ಸಸ್ಫುಲ್ ಆಗತಿ. ಸೊ ವ್ಯಾಕ್ಸಿನ್ ಸಿಕ್ಕಿರೋದ್ರಿಂದ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿರ್ತಾರ. ಬಟ್ ಸಡನ್ ಆಗಿ ವಿಲನ್ DRDO ಒಳಗಡೆನೆ ಅಟ್ಯಾಕ್ ಮಾಡ್ಬಿಡ್ತಾನ. ಈ ಫಿಲಿಂ ತೆಗ್ದಿರೋರಿಗೆ ಯಾರ ಹೇಳ್ರಿ ಲೇಪ, DRDO ಒಳಗಡೆ ಬಹಳ ಹೈ ಸೆಕ್ಯೂರಿಟಿ ಇರ್ತೈತಿ. ಯಾರ್ ಬೇಕಾದ್ರು ಇಷ್ಟು ಈಸಿಯಾಗಿ ಅಟ್ಯಾಕ್ ಮಾಡಕ್ ಆಗಲ್ಲ ಅಂತ. ನಮ್ ಹೀರೋಯಿನ್ ಮುನ್ನಿನ ಕಾಪಾಡಿ ಕಾಡ್ನಾಗ ಓಡೋಗು ಅಂತ ಹೇಳ್ತಾಳ. ಮುನ್ನಿ ಎಷ್ಟು ಗ್ರೇಟ್ ಅದಾಳ ಅಂದ್ರ ಅಕ್ಕ ಓಡ್ತಾ ಓಡ್ತಾ ಸೀದಾ ಹಿಮಾಲಯಕ್ಕೆ ಬಂದ್ಬಿಡ್ತಾಳ. ಇನ್ನೇನು ವಿಲನಿಕಿಗೆ ಹೊಡಿತಾನ. ಮುನ್ನಿ ಕಿರ್ಚಿತ್ ಕೂಗು ಸ್ಟಾರ್ಟಿಂಗ್ ಫ್ರೀಸ್ ಆಗಿದ್ದಂತ ನಮ್ ಹೀರೋನ್ ಕಿವಿಗ್ ಬೀಳ್ತತಿ. ಅಣ್ಣ ಈ ಪ್ಲೇಸಿಗೆ ಚಂಡಮಾರುತದಾಗ ಬರ್ತಾನ. ಇನ್ನು ಇವನು ಬುಲೆಟ್ ನ ಹೆಂಗ್ ತಡಿತಾನಂತ ನೋಡ್ರಿ. ನೋವಿದೆ, ಆಕ್ರೋಶ ಇದೆ. ಇಲ್ಲಿ ನಡೆಯಂತ ಫೈಟಿಂಗ್ ನ ನೋಡಕ 2 ಕಣ್ ಸಾಕಾಗಲ್ಲ. ದೃಷ್ಟಿ ತೆಗೆಯ ಸೀನು ನನಗೆ ಬಹಳ ಇಷ್ಟ ಆಯ್ತು. ನರದೃಷ್ಟಿ, ಪರದೃಷ್ಟಿ, ಸಮಸ್ತ ದೃಷ್ಟಿ ನಶಿ. ಬಾಲಯ್ಯ ಸರ್ದು ಫಿಲಿಂ ನೋಡಕರ ನೀವ್ ಏನ್ ಬೇಕಾದ್ರೂ ಯೂಸ್ ಮಾಡ್ರಿ, ಆದ್ರ ಬುದ್ಧಿನ್ ಮಾತ್ರ ಯೂಸ್ ಮಾಡಬೇಡ್ರಿ. ಆಮೇಲೆ ಅಣ್ಣ ಎಲ್ರು ಹೆಂಗ್ ಎತ್ಕೊಂತಾನಂತ ನೋಡ್ರಿ. ಸೊ DRDOದಾಗ ಆಗಿರೋಂತ ಅಟ್ಯಾಕ್ ನ ನೋಡಿ PM ಬಹಳ ಫೀಲ್ ಆಕನ. ಅಷ್ಟು ಹೈ ಸೆಕ್ಯೂರಿಟಿ ಇರೋ ಲ್ಯಾಬ್ ಮೇಲೆ ಅಟ್ಯಾಕ್. ಸೊ ವಿಲನ್ ಹಿಮಾಲಯಕ್ಕೆ ಬಂದು ಅವ್ರ ಕಡೆಯವರು ಸತ್ರದನ್ನ ನೋಡಿ ಹೆವಿ ಶಾಕ್ ಆಕನ. ಈಗ ಮೇನ್ ವಿಲನ್ ಎಂಟ್ರಿ ಆಕತಿ. ಈ ನನ್ನ ಮಕ್ಕಳು ಅನ್ನ ತಿಂತಾರ, ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಅಣ್ಣ ಬಾಳ ವರ್ಷದಿಂದ ಹಲ್ ತಿಕ್ಕಿಲ್ಲ, ಅದಕ್ಕ ಎಲ್ರು ಬಾಯಿಂದ ಸ್ಮೆಲ್ ಕೊಟ್ಟು ಕೊಟ್ಟು ಸಾಯಿಸ್ತಾನ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಈಗ ಇವನು ತನ್ನ ಫ್ಲಾಶ್ ಬ್ಯಾಕ್ ಹೇಳ್ತಾನ. ಇವನು ಮುಂಚೆ ಬ್ಲಾಕ್ ಮ್ಯಾಜಿಕ್ ಮಾಡ್ತಿದ್ದಂತೆ. ವಿಲನ್ ಕಡೆಯವರು PM ಹಾಕೋಸ್ಕರ ಇವನ ಹತ್ರ ಮಂತ್ರ ಮಾಡ್ಸಕ್ ಬಂದಿದ್ರಂತೆ. ಅಣ್ಣ ಮಂತ್ರ ಮಾಡಕರ ಹೀರೋ ಬಂದು ಕೆಡ್ಸಿರ್ತಾನ. ನೆಕ್ಸ್ಟ್ ಏನಾಗದಂತ ನಿಮಗೆ ಗೊತ್ತಲ್ಲ. ಇನ್ನೇನು ವಿಲನಿಗೆ ನಾಯಿ ಹೊಡೆದಂಗ್ ಹೊಡೆದು ನಮ್ ಹೀರೋ ಅಲ್ಲಿಂದ ಹೋಗಿರ್ತಾನ. ಸೊ ಆ ಇನ್ಸಿಡೆಂಟ್ ಇಂದ ರಚ್ಚಿಗೆದ್ದ ಈಗ ವಿಲನ್ ಮೈ ತುಂಬಾ ಟ್ಯಾಟೂ ಹಾಕ್ಸ್ಕೊಂಡ್ ಹಿಂಗ ಆಗಿರೋದು. ನೆಕ್ಸ್ಟ್ ಕತಿ ಪ್ರೆಸೆಂಟ್ ಡೇಗೆ ಶಿಫ್ಟ್ ಆಕತಿ. ಹೀರೋ ಮುನ್ನಿ ಜೊತೆಗೆ ನಡ್ಕೊಂಡು ಹೋಗರ ಒಂದು ಕ್ಲೋಸ್ ಆಗಿರೋ ಅಂತ ದೇವಸ್ಥಾನನ ನೋಡ್ತಾನ. ಅಣ್ಣ ಅದನ್ನ ಕ್ಲೀನ್ ಮಾಡಿ ಪೂಜೆನೂ ಮಾಡ್ತಾನ. ಸಡನ್ ಆಗಿ ಅಲ್ಲಿ 50ರಿಂದ 100 ಜನನು ಬಂದ್ಬಿಡ್ತಾರ. ಬಟ್ ಇವ್ರಿಗೆ ದೇವ್ರ ಮ್ಯಾಗ ಡೌಟ್ ಇರೋದ್ರಿಂದ ಅಣ್ಣ ರಚ್ಚಿಗೆದ್ದು ಒಂದೆರಡು ಡೈಲಾಗ್ ಹೊಡೆದು ಅಲ್ಲಿಂದ ಹೋಗ್ತಾನ. ಸೊ PM ಈ ಹುಡುಗಿನ ಕಾಪಾಡಕೋಸ್ಕರ ಹೆಲಿಕಾಪ್ಟರ್ ಕಳಿಸಿರ್ತಾನ. ಆದ್ರ ಆ ಹೆಲಿಕಾಪ್ಟರ್ ಬ್ಲಾಸ್ಟ್ ಆದಾಗ ಅದ್ರ ರೆಕ್ಕಿ ತಿರುಗಿ ಅಂತ ಜನರ ಮ್ಯಾಗ ಬರ್ತತಿ. ಬಟ್ ಟೆನ್ಷನ್ ತಗೋಬೇಡ್ರಿ, ನಮ್ ಹೀರೋ ಇವ್ರು ಎಲ್ರು ಕಾಪಾಡ್ತಾನ. ಯಾಕೆ ಕಳಿಸ್ತೀರಾ ಈಗ? ಬೈ ದ ವೇ ಈ ಹೆಲಿಕಾಪ್ಟರ್ ನ ಬ್ಲಾಸ್ಟ್ ಮಾಡಿಸಿದ್ದು ನಮ್ ವಿಲನ್. ಈಗ ಮತ್ತೊಂದ್ ಫೈಟಿಂಗ್ ನಡೀತೈತಿ. ಇಲ್ಲಿ ಅಣ್ಣ ವಿಲನ್ ಸತ್ತಾನೋ ಇಲ್ಲೋ ಅಂತ ಚೆಕ್ ಮಾಡಿ ಮಾಡಿ ಹೊಡಿತಾನ. ಏನೋ ಹೊಡೆದಂಗಾಯ್ತು. ಈ ಕಡೆ ಸೈಡ್ ಮಿಲಿಟರಿ ಎಲ್ಲರೂ ಬಂದು ಹೀರೋ ಮತ್ತೆ ಮುನ್ನಿಗೆ ನಮ್ ಜೊತೆಗೆ ಬರ್ರಿ, ಇಲ್ಲಿ ವಾರ್ ಸ್ಟಾರ್ಟ್ ಆಗ್ಬೋದು ಅಂತ ವಾರ್ನಿಂಗ್ ಕೊಡ್ತಾರ. ಈ ಮಾತನ್ನ ಕೇಳಿ ನಮ್ ಹೀರೋ ರಚ್ಚಿಗೆದ್ದು ಬಿಡ್ತಾನ. ಹೀರೋ ಯುದ್ಧ ಮಾಡಂತ ಟ್ಯಾಂಕ್ ನ ತಗೊಂಡು ಚೈನೀಸ್ ಮಿಲಿಟರಿ ಮ್ಯಾಗ ಒಬ್ನ ಅಟ್ಯಾಕ್ ಮಾಡ್ಬಿಡ್ತಾನ. ಬಿ ಕೇರ್ಫುಲ್, ಬಿ ಕೇರ್ಫುಲ್. ಅಣ್ಣ ಒಬ್ನ ಇಡೀ ಆರ್ಮಿ ಹೊಡಿತಾನ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ
ಮೂಡುವ ಪ್ರಾಣನಂತೆ ಸೀತನವಾದೆ ನೀನು. ನೆಕ್ಸ್ಟ್ ಅಣ್ಣ ಮಷಿನ್ ಗಂಡಿಂದಾನು ಶೂಟ್ ಮಾಡ್ತಾನ. ಸೊ ಇವ್ರನ್ನೆಲ್ಲ ಹೊಡೆದು ಸಾಯಿಸಿದ ಮ್ಯಾಗ ಸಡನ್ ಆಗಿ ಮೈ ತುಂಬಾ ಕರೆಂಟ್ ಓಡ್ತಾರ ಅಂತ ಸೋಲ್ಜರ್ಸ್ ಗಳು ಇಲ್ಲಿಗೆ ಬರ್ತಾರ. ಬಟ್ ಇವ್ರು ಎಷ್ಟೇ ಜನ ಬಂದ್ರು ಅಣ್ಣಂದು ಏನು ಕಿತ್ಕೊಳಕ್ ಆಗಲ್ಲ ಇವ್ರ ಕೈಲಿ. ಒಂದ್ ಹೀರೋನ ನಮ್ ಕೈಲಿ ತಡ್ಕನಕ್ ಆಗೋಲ್ದು ಅಂತದ್ರಾಗ ಅಣ್ಣನ್ ಬಾಡಿಯಿಂದ 5 ಜನ ಹೀರೋಗಳು ಬರ್ತಾರ. ಇನ್ನೇನು ಲಾಸ್ಟ್ ಗೆ ಮೇನ್ ವಿಲನ್ ಇವನ್ ಸಾಯಿಸ್ತಾನ. ವಿಲನ್ಸ್ ಗಳು ಎಲ್ರು ಮುಗಿಸಿ ಥಿಯೇಟರ್ ಕುಂತ್ರ ಆಡಿಯನ್ಸ್ ಗಳನ್ನು ಸಾಯಿಸಿದ ಮ್ಯಾಗ ಅಣ್ಣ ನಡ್ಕಂತ ಹೋಗತ್ ಬಿಡ್ತಾನ. ಇಲ್ಲಿಗೆ ಈ ಫಿಲಿಂ ಮುಗಿತತಿ. ಸೊ ಇವತ್ತಿಗೆ ಇಷ್ಟ ಕರ್ನಾಟಕದಾಗಿರೋಂತ ನಿರುದ್ಯೋಗ ಸಮಸ್ಯೆ ಮತ್ತೆ ಇಂಡಿಯಾದಾಗ ಯಾಕೆ ಇಷ್ಟೊಂದು ಅನ್ಎಂಪ್ಲಾಯ್ಮೆಂಟ್ ಐತಿ ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡೀನಿ. ಸೊ ಗೌರ್ಮೆಂಟ್ ಜಾಬ್ಸ್ ಇನ್ ಕಾಲ್ಫಾರ್ಮ್ ಗಳನ್ನ ಯಾಕೆ ಮಾಡಕತ್ತಿಲ್ಲ, ಇದರಿಂದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗಿ ಧಾರವಾಡದಾಗ ಯಾಕೆ ಪ್ರೊಟೆಸ್ಟ್ ನಡೀತು ಅನ್ನೋದ್ರ ಬಗ್ಗೆ ಒಂದು ಇನ್ ಡೀಟೇಲ್ ಆಗಿರೋಂತ ವಿಡಿಯೋನ ನಾನು ಮಾಡೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಪಿನ್ ಕಮೆಂಟ್ ಮತ್ತೆ ಕಮ್ಯುನಿಟಿ ಪೋಸ್ಟ್ ಸಿಗ್ತೈತಿ, ಕ್ಲಿಕ್ ಮಾಡಿ ಹೋಗಿ ನೋಡ್ರಿ. ಸೊ ಇವತ್ತಿಗೆ ಇಷ್ಟ ಈ ವಿಡಿಯೋನ ಮಾಡಿದ್ರೆ ತಮಾಷೆಗಾಗಿ ಯಾರು ಸೇರಿಸ ತಗೋಬೇಡ್ರಿ. ನಾ ಮಾಡಿರೋಂತ ಜೋಕ್ಗಳೆಲ್ಲ ಫಿಲಿಂ ಒಳಗಡೆ ಇರೋಂತ ಕ್ಯಾರೆಕ್ಟರ್ ಗಳ ಮ್ಯಾಗ ಹೊರತು ಆಕ್ಟರ್ ಗಳ ಮ್ಯಾಗ ಅಲ್ಲ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ, ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.